ಸೊ ಭಾಳಷ್ಟು ಕ್ವಶನ್ ಪೇಪರ್ ನಮ್ಮ ಕಡೆ ಇದ್ದಾವೆ ಮತ್ತು ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟು ಇದ್ದಾವೆ. ಸೊ ಖಂಡಿತವಾಗಿ ಇದರಿಂದ ನಿಮಗೆ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ವ್ಯೂಸ್ ಬರ್ತಂದರೆ ಇನ್ನೂ ಕ್ವಶನ್ ಪೇಪರ್ಸ್ ಇದ್ದಾವೆ, ಇನ್ನೂ ಅವುಗಳನ್ನು ಅಪ್ಲೋಡ್ ಮಾಡ್ತಾನೆ ಹೋಗ್ತೀನಿ. ಅತ್ಯಾದರ ಪದ ಈ ಸಂಧಿಯದ್ದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎನ್ ಸಂಧಿ ಅನ್ನೋದು ರೈಟ್ ಆನ್ಸರ್. ಪ್ರಶ್ನೆ 2, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸೋ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆ ಬಳಸ್ತಾರೆ ಅಂತ ಇದೆ. ಉತ್ತರ ವಿವರಣ ಚಿಹ್ನೆ. ಕೈ ಕೊಳಪುದು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. 3ನೇ ಪ್ರಶ್ನೆ ಉತ್ತರ ಆಯ್ಕೆ ಸಿ ಕ್ರಿಯಾ. ನೆಕ್ಸ್ಟ್, ಅಪಾದಾನ ಕಾರಕಾರ್ಥವು ಈ ವಿಭಕ್ತಿಯದ್ದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಿ ಪಂಚಮಿ. ಪ್ರಶ್ನೆ 5, ವ್ಯಾಪಾರಿ ನಷ್ಟ ಅನುಭವಿಸಿ ನಗರದಿಂದ ಹಳ್ಳಿಗೆ ವಲಸೆ ಹೋದ. ಈ ವಾಕ್ಯದಲ್ಲಿರುವ ಅನ್ವರ್ಥ ನಾಮಪದ ಅಂತ ಕೇಳಿದ್ದಾರೆ. ಆಯ್ಕೆ ಎ ವ್ಯಾಪಾರಿ. ಹೌದು ಅಲ್ಲ ಪದಗಳು ಈ ಅವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಅದು ಕ್ರಿಯಾರ್ಥಕ ಅವ್ಯಯ ಅನ್ನೋದು ಬರ್ತದೆ. ನೋಡಿ, ವ್ಯಾಕರಣದಲ್ಲಿ ನಾನು 2 ವಿಡಿಯೋಗಳನ್ನು ಹಾಕಿದ್ದೆ. ವ್ಯಾಕರಣದಲ್ಲಿ ಇಷ್ಟೇ ಓದಿ ಅಂತ ಪಾರ್ಟ್ 1 ಪಾರ್ಟ್ 2 ಖಂಡಿತ ನೋಡಿ. ನಿಮಗೆ 10ಕ್ಕೆ 10 ಎಲ್ಲ ಪ್ರಶ್ನೆಗಳು ಅಲ್ಲಿ ಬರ್ತಾವೆ. ಅವುಗಳನ್ನು ಅದೇ ತರನಾಗಿ ನಾವು ಜೋಡಿಸಿದ್ದೀವಿ. ಆ 2 ಪಾಠಗಳನ್ನು ತಪ್ಪದೆ ನೋಡಿ. 7ನೇ ಪ್ರಶ್ನೆ, ದಲ್ಲಾಳಿ ಪಾರಸಿ ಕಾಗದ ಯಾವ ಭಾಷೆ ಪದ ಅಂತ ಕೇಳಿದ್ದಾರೆ. ಹಿಂದೂಸ್ತಾನಿ. ವಿದ್ಯಾಧರ ಪದದ ಅರ್ಥ ಬಿಜ್ಜೋದರ. ಕುಟಾರ ಪದದ ಅರ್ಥ ಕೇಳಿದ್ದಾರೆ ಕೊಡಲಿ. ನೆಕ್ಸ್ಟ್, ವರ್ಷ ವರುಷ ತತ್ಸಮ ತದ್ಭವ ಇದೆ. ಕಾರ್ಯದ ಏನು ಕೇಳಿದ್ದಾರೆ. ಕಾರ್ಯ ಕಜ್ಜ ಅಂತ ಆಗ್ತದೆ. ನೆಕ್ಸ್ಟ್, ಹಿರಿಮೆ ತದ್ದಿತಾಂತ ಭಾವನಾಮ ಆದರೆ ನೆನಪು ಅನ್ನೋದು ಏನು ಅಂತ ಕೇಳಿದ್ದಾರೆ. ಅದನ್ನು ಉತ್ತರ ಸೊ ನೀವು ಕೃದಂತ ಭಾವನಾಮ ಅಂತ ಬರಿಬೇಕಿತ್ತು. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ ವಿಶ್ವೇಶ್ವರಯ್ಯನವರು ಮಾಡಿದ ಘೋಷಣೆ ಏನು ಅಂತ ಕೇಳಿದ್ದಾರೆ. ಕೈಗಾರೀಕರಣ ಇಲ್ಲವೇ ಅವನತಿ. ಚಾವಣಿ ಇಲ್ಲದ ಗುಡಿಯಲ್ಲಿ ಪೂಜಿತಳಾಗಿರುವ ದೇವತೆ ಹೆಸರೇನು ಕೇಳಿದ್ದಾರೆ. ಮನೆ ಮಂಚಮ್ಮ. ನೆಕ್ಸ್ಟ್, ಶಾನುಭೋಗರ ಚಿಕ್ಕನಾಯಕನಹಳ್ಳಿಯಿಂದ ಊರಿಗೆ ವಾಪಸ್ ಹೋಗುವಾಗ ಯಾವ ಕಣಿವೆಯನ್ನು ದಾಟ ಹೋಗಬೇಕಾಗಿತ್ತು ಅಂತ ಕೇಳಿದ್ದಾರೆ. ಮದಲಿಂಗನ ಕಣಿವೆ. ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯರು ನ್ಯಾಯ ಕೇಳಲು ಯಾರ ಬಳಿಗೆ ಬಂದರು ಅಂತ ಕೇಳಿದ್ದಾರೆ. ಸೊ ಉತ್ತರ ಧರ್ಮಾಧಿಕಾರರ ಬಳಿ. ನೆಕ್ಸ್ಟ್, ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು ಅಂತ 15ನೇ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಛತ್ರಾವತಿ. ನೆಕ್ಸ್ಟ್, ದ್ರೋಣನಿಗೆ ಯಾವುದು ಧನವಾಗಿತ್ತು ಅಂತ ಕೇಳಿದ್ರು. ಸರಿಯಾದ ಉತ್ತರ ವಿದ್ಯಾಧನ. ಲಾಸ್ಟ್ ಕ್ವಶನ್, ಹೊಲದಲ್ಲಿ ಹುಟ್ಟಿ ಹೊಲದಲ್ಲಿ ಬೆಳೆದು ಉಳುವವನ್ನ ಕಂಡು ನಗುವುದು ಯಾವುದು ಕೇಳಿದ್ರು. ಎಸ್ ಗರಿಕೆ ಹುಲ್ಲು ಅನ್ನೋದು ಸರಿಯಾದ ಉತ್ತರ ಅಂತ ಆಗ್ತದೆ. 2 ಅಂಕದ ಪ್ರಶ್ನೆಗಳಲ್ಲಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಗಲು ಕಾರಣ ಏನು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗಿನ ದಿವಾನರಾಗಿದ್ದ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ಅರಸರು ಜನತೆ ಆಡಳಿತದಲ್ಲಿ ನೇರವಾಗಿ ಪಾಲ್ಗೊಳ್ಳುವಂತೆ ಮಾಡಿದರು. ಇದಕ್ಕಾಗಿ ಪ್ರತಿನಿಧಿ ಸಭೆಯಲ್ಲಿ 2 ಬಾರಿ ಕರೆದ್ರು. ನ್ಯಾಯ ವಿಧಾಯಕ ಸಭೆ ಸ್ಥಾಪಿಸಿದ್ರು. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ರು. ಗ್ರಾಮ ಪಂಚಾಯಿತಿಗಳನ್ನು ಪ್ರಾರಂಭಿಸಿದರು. ನೆಕ್ಸ್ಟ್, ನಗರ ನೈರ್ಮಲೀಕರಣ, ವೈದ್ಯಕೀಯ ಸೇವೆ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯಗಳನ್ನು ಸ್ವಯಂ ಆಡಳಿತ ಕ್ಷೇತ್ರಗಳಂತ ಘೋಷಿಸಿದರು. ಹಲವಾರು ರೈಲು ಮಾರ್ಗಗಳನ್ನು ಸ್ಥಾಪಿಸಿದರು. ಶಿವನ ಸಮುದ್ರದ ಬಳಿ ಜಲವಿದ್ಯುತ್ ಯೋಜನೆ ಹಾಗೂ ವಾಣಿ ವಿಲಾಸ್ ಸಾಗರ, ಕೃಷ್ಣರಾಜಸಾಗರದ ಬಳಿ ಕಾವೇರಿ ಅಣೆಕಟ್ಟು ನಿರ್ಮಾಣ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ, ಮೈಸೂರು ಬ್ಯಾಂಕ್ ಸ್ಥಾಪನೆ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕ್ಷಿಯಾಗಿ ನಿಂತಿವೆ ಅಂತ ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ, ವೃಕ್ಷವು ಸಾಕ್ಷಿ ಕೇಳಿದಾಗ ಸತ್ಯವನ್ನು ಹೊರತರಲು ಧರ್ಮಬುದ್ಧಿ ಮಾಡಿದ ಉಪಾಯವನ್ನು ತಿಳಿಸಿ ಅಂತ 20ನೇ ಪ್ರಶ್ನೆ ಇದೆ. ಓಕೆನಾ. ಅಲ್ಲಿ ಧರ್ಮಬುದ್ಧಿಯು ದುಷ್ಟಬುದ್ಧಿಯ ಕುತಂತ್ರಕ್ಕೆ ಪರಿತಂತ್ರ ಹೂಡಿ ಅಲ್ಲಿ ಸರ್ಪವೊಂದು ತನ್ನ ಹೊನ್ನನ್ನು ಸುತ್ತ ಕುಳಿತಿದೆ ಎಂದು ಅದನ್ನು ಕೊಂದರೆ ನಮಗೆ ಹೊನ್ನು ಬರುವುದೆಂದು ಹೇಳಿದಾಗ ಪೊಟರೆಗೆ ಬೆಂಕಿ ಇಡಿಸಲಾಗ್ತಿದೆ. ಇದರಿಂದ ಗಾಬರಿಯಾಗಿ ಪ್ರೇಮಮತಿ ಪೊಟರೆಯಿಂದ ಹೊರಬಂದು ಎಲ್ಲವನ್ನೂ ತಿಳಿಸಿ ಸತ್ಯ ಏನೆಂಬುದನ್ನು ವಿವರಿಸಿ ಕ್ಷಮೆ ಯಾಚಿಸ್ತಾಳೆ. ಈ ರೀತಿ ದುಷ್ಟಬುದ್ಧಿ ಮಾಡಿದ ಕುತಂತ್ರ ಆತನಿಗೆ ತಿರುಗುವ ಬಾಣವಾಗಿ ಸತ್ಯ ಹೊರಬರಲು ಅವಕಾಶ ಸಿಗ್ತದೆ. ವಟವೃಕ್ಷದ ಬಳಿ ಹೊನ್ನನ್ನ ಹೂ ಬಿಡುವ ಸಂದರ್ಭದ ಘಟನೆಯನ್ನು ತಿಳಿಸಿ. ಒಮ್ಮೆ ಮಧುರಾ ನಗರದಲ್ಲಿ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬ 2 ಸ್ನೇಹಿತರು ವ್ಯಾಪಾರ ಮಾಡಿ ಬಹಳಷ್ಟು ಹೊನ್ನನ್ನು ಸಂಪಾದಿಸಿ ತಮ್ಮ ಹುಟ್ಟೂರಿನ ಕಡೆ ನಡೆಯಲು ಕತ್ತಲಾಯಿತು. ಆಗ ಮಧುರಾ ನಗರದ ದೊಡ್ಡ ಉದ್ಯಾನವನದೊಳಗೆ ಆ ರಾತ್ರಿ ಇಲ್ಲಿಯೇ ಉಳಿದುಕೊಂಡು ತನ್ನಲ್ಲಿರುವ ಹೊನ್ನನ್ನು 2 ಸಮನಾಗಿ ಹಂಚಿಕೊಳ್ಳೋಣವೆಂದು ಧರ್ಮಬುದ್ಧಿ ದುಷ್ಟಬುದ್ಧಿಗೆ ಹೇಳಿದ. ಆಗ ದುಷ್ಟಬುದ್ಧಿ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಮಾಡಿ, ನಾವು ಈ ಹಣವನ್ನು ಕ್ಷೇಮವಾಗಿ ಮನೆಯಲ್ಲಿರುವುದು ತರವಲ್ಲ, ನಾವು ಕಾಡಿನಲ್ಲಿ ಸಾಗಿ ಹೋಗಬೇಕಾಗಿರುವುದರಿಂದ
ದಾರಿಯ ಖರ್ಚಿಗೆ ಬೇಕಾದ ಹಣವನ್ನು ಇಟ್ಟುಕೊಂಡು ಉಳಿದ ಹಣವನ್ನು ಈ ಉದ್ಯಾನದಲ್ಲಿಯೇ ಇರುವ ದೊಡ್ಡ ಅಶ್ವತ್ಥ ವೃಕ್ಷದ ಕೆಳಗೆ ಭೂಮಿಯಲ್ಲಿ ಗುಂಡಿ ತೋಡಿ ಬಚ್ಚಿಟ್ಟು ಹೋಗೋಣ ಎಂದು ಹೇಳಿ ಬಚ್ಚಿಟ್ಟರು ಅಂತ ಪ್ರಶ್ನೆಗೆ ಉತ್ತರ ಆಗ್ತದೆ. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣ ಏನು? ನೋಡಿ, ಕರ್ಣನು ಅಯ್ಯೋ ಓ ಮರುಳ ಮಾಧವ, ನನಗೆ ಈ ಭೂಮಿಯ ಸಾಮ್ರಾಜ್ಯ ಪದವಿಯ ವೈಭವ ಸೇರುವುದಿಲ್ಲ. ಈ ಕಡೆ ಕೌರವರು ಆ ಕಡೆ ಪಾಂಡವರು ನನ್ನ ಸೇವೆ ಮಾಡುವುದು ನನ್ನ ಮನಸ್ಸಿಗೆ ಒಪ್ಪದ ಸಂಗತಿ. ನನ್ನ ಮನಸ್ಸಿನಲ್ಲಿ ಉದ್ದಕ್ಕೂ ಇರುವುದು ಒಂದೇ ವಿಚಾರ, ಏನೆಂದರೆ ನನ್ನನ್ನು ಕಾಪಾಡಿದ ಕೌರವ ಇದ್ದಾನಲ್ಲ, ಅವನೆದುರಿಗೆ ಶತ್ರುಗಳ ತಲೆಗಳನ್ನು ಕತ್ತರಿಸಿ ಮುಂದಿಡುವ ಯೋಚನೆಯೊಂದೇ ನನ್ನ ತಲೆಯಲ್ಲಿ ಇತ್ತು. ಆದರೆ ನೀನು ಇದೀಗ ಕೌರವನನ್ನು ಕೊಂದೆ ಎಂದು ಕರ್ಣ ಹೇಳಿದ. ತಲೆ ಕೂದಲು ಎಂಬ ಉತ್ತರ ಬರಲು ಜನಪದರು ನೀಡಿರುವ ಒಗಟು ಇದು ಬೇಡ. ಹುಲಿ ಹಿಂದಿನಿಂದ ಹಾರಿ ಬರಲು ಕೊಲ್ಲದು ಇದು ಇಲ್ಲ. ಒಡೆಯನ ಅಂಗಳದಲ್ಲಿ ಮನೆಯ ಪ್ರಕೃತಿ ಸೌಂದರ್ಯ ಕುರಿತು ಪುಟ್ಟ ಪೋರಿಗೆ ಹೇಗೆ ಕಂಡು ಬಂದಿತ್ತು ಅಂತ 25ನೇ ಪ್ರಶ್ನೆ ಉತ್ತರ ನೋಡುವ. ಪುಟ್ಟ ಪೋರಿಗೆ ತನ್ನ ಒಡೆಯನ ಅಂಗಳದ ಪ್ರಕೃತಿ ಸೌಂದರ್ಯ ಕಣ್ಣಿಗೆ ಎದ್ದು ಕಾಣುತ್ತಿತ್ತು. ಮಾವಿನ ಮರಗಳು ಮೈತುಂಬಿ ನಿಂತು ರೆಕ್ಕೆ ಬಿಚ್ಚಿ ಹಾರು ಹಕ್ಕಿಗಳಿಗೆ ಮನದುಂಬಿ ಹಾಡು ಕೋಗಿಲೆಗಳಿಗೆ ಆಶ್ರಯ ತಾಣವಾಗಿತ್ತು. ಭೂಮಿಯ ಮೇಲೆ ಕಡಲುಕ್ಕಿ ಹರಿದು ಸಂಭ್ರಮಿಸಿತ್ತು. ಭಗತ್ ಸಿಂಗ್ ವೀರ ಯೋಧನಾಗಿ ಅಮರನಾದದ್ದು ಹೇಗೆ ತಿಳಿಸಿ. 26ನೇ ಪ್ರಶ್ನೆ. ಭಗತ್ ಸಿಂಗ್ ವೀರ ಯೋಧನಾಗಿ ಮರಣದಂಡನೆಗೆ ಈಡಾಗಿ ತನ್ನ ಸಹಚರರಾದ ಸುಖದೇವ, ರಾಜಗುರು, ಭಟುಕೇಶ್ವರ ದತ್ತರೊಂದಿಗೆ ಹಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತೈಲವೆಂಬಂತೆ ವೀರ ಯೋಧನಾಗಿ ಅಮರ ಹೊಂದಿದ. ವರ್ತಕರು ನಗರದಲ್ಲಿ ವಾಸಿಸೋದು ಕಷ್ಟವೆಂದು ಹಳ್ಳಿಗೆ ಹೋಗಲು ಕಾರಣವೇನು ಅಂತ ಇದೆ. ವರ್ತಕರು ನಗರದಲ್ಲಿ ವಾಸಿಸೋದು ಕಷ್ಟವೆಂದು ಹಳ್ಳಿಗೆ ಹೋಗಲು ಕಾರಣ ಅವನ ವ್ಯಾಪಾರ ಕುಸಿದು ಬಿತ್ತು. ಬರಬೇಕಾಗಿದ್ದ ಹಣ ಬರಲಿಲ್ಲ. ಸರಕುಗಳನ್ನು ತರಲು ದೂರ ದೇಶಕ್ಕೆ ಪ್ರಯಾಣಿಸುತ್ತಿದ್ದ ಹಡಗುಗಳು ಹಿಂದಿರುಗಲಿಲ್ಲ. ಅವನ ಸಾಲುಗಳು ಅವನನ್ನು ಬಾಧಿಸತೊಡಗಿದವು. ಇನ್ನು ಸಾಹಿತಿಗಳ ಪರಿಚಯದಲ್ಲಿ ವಿಕ್ರು ಗೋಕಾಕ್ ಮತ್ತು ಕುಮಾರವ್ಯಾಸರ ಬಗ್ಗೆ ಕೇಳಿದ್ದಾರೆ. ಅವೆರಡು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ವಿಕ್ರು ಗೋಕಾಕ್ ಅವ್ರದ್ದು ಬಂದೇ ಬರೋ ಚಾನ್ಸಸ್ ಈ ಸಲ ಬಹಳ ಇದೆ. ಹಾವೇರಿ ಜಿಲ್ಲೆ ಸವಣೂರು ಅಂತಕ್ಕಂಥದ್ದು ಸ್ಥಳ ಬರ್ತದೆ. ಕೃತಿಗಳಲ್ಲಿ ಪಯಣ ಸುಗಮ, ಸಮರಸವೇ ಜೀವನ, ಪ್ರಶಸ್ತಿಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಸಲ್ಲಿದವ. ಕುಮಾರವ್ಯಾಸ ಕಾಲ 1430. ಗದುಗಿನ ನಾರನಪ್ಪ, ಗದಗ ಪ್ರಾಂತದ ಕೋಳಿವಾಡ ಇವರ ಸ್ಥಳ. ಗದುಗಿನ ಭಾರತ ಕುಮಾರ ಭಾರತ ಅಂತ ಹೆಸರು ಬಂತು. ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ. ಇವರನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ. ಇನ್ನು ಪ್ರಸ್ತಾರ ಹಾಕು ಈ ಘನ ವಿಭಾಗ ಮಾಡಿ 30ನೇ ಪ್ರಶ್ನೆ. ಪುಟ್ಟಿದ ನೂರ್ವರ ಮೆನ್ನೊಡ ಹುಟ್ಟಿದ ನೂರ್ವರು ಮಿಂದಿರ್ಚಿ ಸತ್ತೊಡೆ ಕೋಪಂ. ಎರಡೇ ಸಾಲುಗಳಿದಾವ. ಮೇಲೆ 12, ಕೆಳಗಡೆ 20. ಇದು ಕಂದ ಪದ್ಯ ಅಂತ ಈ ಥರ ಲಕ್ಷಣಗಳನ್ನು ಕಂಪಲ್ಸರಿ ಬರಿಬೇಕು. ಈ ಮೇಲಿನ ಪದ್ಯ ಮಾತ್ರ ಛಂದಸ್ಸಿನಲ್ಲಿದೆ. ಮೊದಲ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು, ಎರಡನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳು ಇವೆ. ಇದು ಕಂದ ಪದ್ಯ. ಕಂದ ಪದ್ಯದಲ್ಲಿ 4 ಸಾಲುಗಳಿರ್ತವೆ. ಮೊದಲೆರಡು ಸಾಲಿನಂತೆ 3 ಮತ್ತು 4ನೇ ಸಾಲು ಇರ್ತದೆ. ಇನ್ನು ಅಲಂಕಾರ. ಅಟ್ಟೋದ್ದ ಸರೋವರವು ತೈಲೋಕ್ಷಲಕ್ಷಿಯ ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತ್ತು. ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ವಾಕ್ಯನೇ ಇದೆ ಅದು. ಇದು ಉತ್ಪ್ರೇಕ್ಷಾ ಅಲಂಕಾರ ಅಂತ ಆಗ್ತದೆ. ಅದರ ಲಕ್ಷಣ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತುವನ್ನಾಗಿ ಸನ್ನಿವೇಶವನ್ನಾಗಿ ಕಲ್ಪಿಸೋದು ಉತ್ಪ್ರೇಕ್ಷಾ ಅಲಂಕಾರ. ಉಪಮೇಯ ಅಚ್ಚೋದ್ದ ಸರೋವರ, ಉಪಮಾನ ರನ್ನಗನ್ನಡಿ. ಉಪಮೇಯವಾದ ಅಚ್ಚೋದ್ಯ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬಕ್ಕೆ ಕಲ್ಪಿಸುವುದರಿಂದ ಇದು ಉತ್ಪ್ರೇಕ್ಷಾ ಅಲಂಕಾರ ಅಂತ ಬರ್ತದೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಸಾಮಾನ್ಯವಾಗಿ ತಾವು ಗಾದೆ ಮಾತುಗಳನ್ನು ಬರೆಯುವಾಗ ಒಂದಿಷ್ಟು ನಿದರ್ಶನ ಉದಾಹರಣೆಗಳನ್ನು ಕೊಟ್ಟು ಅರ್ಥಪೂರ್ಣವಾಗಿ ಬರಲಿಕ್ಕೆ ಪ್ರಯತ್ನ ಮಾಡಿ 3 ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ ತಾಳಿದವನು ಬಾಳಿ ಅನ್ನುವಂಥ ಇದೆ. ಪ್ರತಿ ಗಾದೆ ಮಾತನ್ನು ಪ್ರಾರಂಭ ಮಾಡುವಾಗ ಇಷ್ಟು 3-4 ಸಾಲುಗಳನ್ನು ಕಡ್ಡಾಯವಾಗಿ ಬರೀರಿ. ಗಾದೆ ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬ ಮಾತುಗಳು ಗಾದೆಗಳ ಮಹತ್ವವನ್ನು ತೋರಿಸ್ತವೆ. ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುವ ನುಡಿಮುತ್ತುಗಳಾಗಿವೆ. ಇವು ಸತ್ಯವನ್ನು ಪ್ರತಿಬಿಂಬಿಸುತ್ತವೆ. ಇವು ಹಿರಿಯರ ಅನುಭವಾಮೃತಗಳು. ನಮ್ಮ ಬದುಕನ್ನು ಅರ್ಥೈಸಲು ನಮಗೆ ಮಾರ್ಗದರ್ಶಕವಾಗಿವೆ. ಇಲ್ಲಿ ನೀಡಿರೋ ಗಾದೆ ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದು ಅಂತ ಹೇಳಿ ಕೆಳಗಡೆ ಇರ್ತಕ್ಕಂಥ ಒಂದು ನಿದರ್ಶನದೊಂದಿಗೆ ಇದನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಹೆಚ್ಚು ಅಂಕಗಳು ಏನು ಮಾಡ್ತಾರಪ್ಪ ಅಂತಂದರೆ ಸಿಗ್ತವೆ. ಇನ್ನು ಸಂದರ್ಭ ಸಹಿತ ವಾಕ್ಯಗಳಿಗೆ ಹೋಗೋಣ. ಸೂರ್ಯನೇ ತೇಜಗಡೆ ತೇಜ ಕಡೆ ಯಾರು ಅಂತ ವಾಕ್ಯ ಇದೆ. 33ನೇ ಪಾಠದ ಸಂದರ್ಭವನ್ನು ಬರಿಬೇಕಾದ್ರೆ ತಮಗೆ ಗೊತ್ತಿರ್ಬೋದು, ಇದು ಶಬರಿಗೀತ ನಾಟಕದ ಒಂದು ಹೇಳಿಕೆಯಾಗದ. ಮತಂಗಾಶ್ರಮಕ್ಕೆ ಬಂದ ರಾಮಲಕ್ಷ್ಮಣರು ಕಳೆದುಕೊಂಡ ಸೀತೆ ಬಗ್ಗೆ ದುಃಖದಿಂದ ಸಂಭಾಷಿಸ್ತಕ್ಕಂಥ ಸಂದರ್ಭದಲ್ಲಿ ಬರ್ತದೆ. ಸೀತೆ ತನಗೆ ಸಿಗೋಳೆ ಎಂದು ರಾಮ ವ್ಯಾಕುಲನಾಗಿ ಪರಿತಪಿಸುತ್ತಿದ್ದಾಗ ಲಕ್ಷ್ಮಣನು ರಾಮನನ್ನು ಸಂತೈಸಲು ಆಡಿದ ಮಾತು ಇದಾಗಿದೆ. 2ನೇ ವಾಕ್ಯ ನೋಡಿ. ಹಸುರಾದುದು ಕವಿಯಾತ್ಮಂ ಅಂತ ಇದೆ. ಇದು ಹಸುರು ಅಂತಕ್ಕಂಥ ಪದ್ಯದಿಂದ ಇದೆ. ಇದನ್ನು ಕವಿ ಓದುಗರಿಗೆ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು.
ಇನ್ನು ನೆಕ್ಸ್ಟ್ ಅರ್ಧ ಆಹಾರಂ ಅಂತಕ್ಕಂಥದ್ದಿದೆ. ಮೋಸ್ಟ್ ಇಂಪಾರ್ಟೆಂಟ್, ನಾಳೆ ನಿಮ್ಮ ಎಕ್ಸಾಮ್ಗೆ ಬಂದರೆ ಬರ್ಬೋದು. ಸುಕುಮಾರ ಸ್ವಾಮಿ ಕಥೆಯ ಅಂತಕ್ಕಂಥ ಗದ್ಯಪಾಠದಿಂದ ಇದು ಇದೆ. ಯಾವಾಗ ಅಂದರೆ ಸುಕುಮಾರ ಹಾಗೂ ರಾಜ ಊಟಕ್ಕೆ ಕುಳಿತಾಗ ಸುಕುಮಾರ ಊಟ ಮಾಡ್ತಿದ್ದ ರೀತಿಯನ್ನು ಕಂಡು ರಾಜ ಇದು ಒಂದು ಬಗೆಯ ರೋಗ ಎಂದು ತಿಳಿದು ಪಾಠದ ಲೇಖಕರು ಈ ವಾಕ್ಯವನ್ನು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಹೊಸ ಎಚ್ಚರದಳು ಬದುಕೋಣ ಅಂತಕ್ಕಂಥ ವಾಕ್ಯ ಇದೆ. ಇದನ್ನು ಸಂಕಲ್ಪ ಗೀತೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ನಾವು ಜೀವನ ಪಥದಲ್ಲಿ ಸಾಗುವಾಗ ಎಚ್ಚರದಿಂದ ಸಾಗಬೇಕೆಂಬ ಸಲಹೆಯನ್ನು ಕೊಡುತ್ತಾ ಕವಿ ಈ ಮಾತನ್ನು ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ. ಸ್ವಲ್ಪ ಸಂದರ್ಭ ಮತ್ತು ವಿವರಣೆಗಳನ್ನು ನೋಡ್ಕೊಡ್ರಿ. ಇನ್ನು ಅರಸುಗಳ ವಾಂಗ್ಮಯ ಬಿಡು ಅಂತಕ್ಕಂಥದ್ದು ಒಂದು ವಾಕ್ಯ ಇದೆ. ಇದು ವೀರಲವ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ವಿಶೇಷವಾಗಿ ಮುನಿ ಕುಮಾರರು ಲವನಿಗೆ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಅಂದರೆ ಆ ಕುದುರೆಯನ್ನು ಲವ ಹಿಡಿತಾನೆ. ಆಗ ಮುನಿ ಕುಮಾರರು ಇದನ್ನು ನೋಡಿ ಹೆದರಿ ಬೇಡವೆಂದು ತಡೆಯಲು ಪ್ರಯತ್ನವನ್ನು ಮಾಡ್ತಾರೆ. ಲೈಲವನೇ, ಈ ರಾಮನ ಕುದುರೆಯನ್ನು ವೃಥಾಬಲವತ್ತದಿಂದ ಹಿಡಿದು ಕಟ್ಟುತ್ತಿರುವೆ. ಅಶ್ವರಕ್ಷಕನು ನೀನನ್ನು ಹಿಡಿದುಕೊಂಡು ಹೋಗುವನು, ಬೇಡ, ಇದನ್ನು ಬಿಟ್ಟು ಬಿಡು ಅಂತ ಹೇಳ್ತಾರೆ. ನೆಕ್ಸ್ಟ್ ದಿನಪಸು ತಮ್ಮ ಕೊಲಿಸಿದ ನೆಲನೊಡನೆ ಮತ್ತೆ ಮಧುವಾಳ್ಪನೆ ಅಂತಕ್ಕಂಥದ್ದಿದೆ. ಇದು ಲಾಸ್ಟ್ನಲ್ಲಿ ತಮಗೆ ಗೊತ್ತಕ್ಕಂಥದ್ದು ಛಲೆಮನೆ ಮೆರವೆಂ ಅಂತಕ್ಕಂಥ ಪದ್ಯದ ಸಾಲುಗಳ ಆಗ್ತಾವೆ. ದುರ್ಯೋಧನ ಭೀಷ್ಮನರನ್ನು ಕಂಡು ಈ ಮೇಲಿನ ವಾಕ್ಯವನ್ನು ಅವನು ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ ಅನ್ನೋದು ಇತ್ತು. ಪದ್ಯಗಳಲ್ಲಿ ನೀಲ ಮೇಘಮಂಡಲ ಸಮಬನ್ನ ಯುಗ ಯುಗಗಳ ಹಣೆಬರ ಒರೆಸಿ ಮುಗಿಲಿಗೆರೆಕ್ಕೆ ಒಡೆದವು ಅನ್ನ, ಅಥವಾ ಮನ್ವಂತರಗಳ ಭಾಗ್ಯವರೆಸಿ ಚಿಕ್ಕಯ್ಯ ಮಾಲೆಯ ಸೆಕ್ಕಿಸಿಕೊಂಡು ಮೋಸ್ಟ್ ಇಂಪಾರ್ಟೆಂಟ್ ಅದಾವ. ಈ ಸಲ ಇದನ್ನು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಓಕೆನಾ. ಇನ್ನು ಗದ್ಯಪಾಠದ ಅರ್ಥ ಏನು, ಇದು ಹಲಗಲಿ ಬೇಡರೋ ಪದ್ಯದ ಸಾಲುಗಳಿದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ. ಮುದುಕಿ ತನ್ನ ಮಗನನ್ನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದ್ದಾಳೆ ಅಂತ ಕೇಳಿದ್ದಾರೆ. ನೋಡಿ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇಲ್ಲಿ ಆಲ್ರೆಡಿ ಅದು ಉತ್ತರ ಇದೆ. ಮುದುಕಿ ಸೊಸೆ ಹೆರಿಗೆ ನೋವಿನಿಂದ ನಳುತ್ತಿದ್ದನ್ನು ಕೇಳಿ ರಾಹಿಲಾ ತಾನೊಬ್ಬ ಡಾಕ್ಟರ್ ಅಂದ ಅಪ್ಪನೆ ಕೊಟ್ಟರೆ ಸೊಸೆಯನ್ನು ಪರೀಕ್ಷಿಸೋದಾಗಿ ಅಪ್ಪನೆ ಕೇಳಿದಾಗ ಸಂತೋಷದಿಂದಲೇ ಒತ್ಕೊಳ್ತಾಳೆ. ಮುದುಕಿಗೆ ಬಿಸಿ ನೀರು ತರಲು ಹೇಳಿ ಹೆರಿಗೆ ನೋವಿನಿಂದಾಗಿ ನಳುತ್ತಿದ್ದ ಆ ಹೆಣ್ಣು ಮಗಳನ್ನು ನೋಡಿ ಪರೀಕ್ಷೆ ಮಾಡ್ತಾನೆ. ಸ್ಥಿತಿ ಗಂಭೀರವಾಗ್ತದೆ. ತುರ್ತಾಗಿ ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಉಳಿಸೋದು ಸಾಧ್ಯ ಎಂದು ಗೊತ್ತಿದ್ದರೂ ಅದು ಸಾಧ್ಯವಾಗಿರಲಿಲ್ಲ. ಏಕೆಂದರೆ ಒಂದೆಡೆ ಕತ್ತಲೆ ಧಾರಾಕಾರವಾಗಿ ಸುರಿತಕ್ಕಂಥ ಮಳೆ, ಎಲ್ಲಕ್ಕಿಂತ ಹೆಚ್ಚಾಗಿ ಯುದ್ಧ ನಡೆದಿತ್ತು. ಬಹಳ ಪ್ರಯಾಸದಿಂದ ನಿರ್ಜೀವ ಮಗುವನ್ನು ಹೊರತೆಗೆದು ಆ ಮುದುಕಿಯ ಸೊಸೆಯನ್ನು ಬದುಕಿಸ್ತಾನೆ. ಈ ರೀತಿ ರಾಹಿಲಾ ಮುದುಕಿಗೆ ಸಹಾಯ ಮಾಡ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನೊಂದು ಪ್ರಶ್ನೆ ಬರ್ತದೆ, ರಾಹಿಲಾ ಮುದುಕಿಯ ಸೊಸೆಯನ್ನು ಪ್ರಾಣಾಪಾಯದಿಂದ ಹೇಗೆ ಪಾರು ಮಾಡಿದ ಅಂತ ಕೇಳಿದ್ದಾರೆ. ಇದು ಕೂಡ ಇಲ್ಲಿ ಉತ್ತರ ಇದೆ, ಸ್ವಲ್ಪ ಅದನ್ನು ನೋಡಿಕೊಡ್ರಿ. ಆಲ್ರೆಡಿ ಮೇಲೆ ಪ್ರಶ್ನೆಯಲ್ಲಿ ಉತ್ತರ ಬಂದಿತ್ತು. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು GS ಶಿವರುದ್ರಪ್ಪ ಅವರು ಹೇಳಿದ್ದಾರೆ ಅಂತ ಇದೆ. ಇದೇ ಆಗಿರ್ತಕ್ಕಂಥದ್ದು ಉತ್ತರ ಇತ್ತು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಮುಂದೆ ತಮಗೆ ಇರ್ತಕ್ಕಂಥದ್ದು ಅದೇ ಸಂಕಲ್ಪ ಮತ್ತು ಅನುಷ್ಠಾನದ ಬಗ್ಗೆ GS ಶಿವರುದ್ರಪ್ಪ ಅವರ ಪ್ರಶ್ನೆ ಕೇಳಿದರು. ಇದು ಅದರ ಪ್ರಶ್ನೆ ಉತ್ತರ ಆಗ್ತದೆ. ಇನ್ನು ಲಾಸ್ಟ್ ನಿಮಗೆ ಟೈಮ್ ವೇಸ್ಟ್ ಮಾಡದೆ ಪತ್ರ ಇದೆ. ಆಲ್ರೆಡಿ ಇಲ್ಲಿ ಪತ್ರವನ್ನು ಹೇಗೆ ಬರೆದಿದ್ದಾರೆ ಅನ್ನೋದನ್ನು ನೋಡಿ. ನಿಮಗೆಲ್ಲ ಪತ್ರ ಮತ್ತು ನಿಬಂಧಗಳನ್ನು ಗೊತ್ತಿದ್ದಾವೆ. ನಿಬಂಧದ ವಿಷಯಗಳನ್ನು ಹೇಳ್ತೀನಿ. ಪ್ರಬಂಧ ಯಾವುದಿದೆ ಅಂತಂದರೆ ಅಂತರ್ಜಲ ಮರುಪೂರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳು ಅಂತ ಒಂದಿದ್ರೆ, ಇನ್ನೊಂದು ಬಹುಶಃ ಗ್ರಂಥಾಲಯದ ಮಹತ್ವ ಅಂತಕ್ಕಂಥದ್ದು ಒಂದಿದೆ.